ಸೊ ನಮಸ್ಕಾರ ಸುಶಾಂತ್. ಸುಶಾಂತ್ ಅವರ ಜೊತೆಗೆ ಅವರು ಅವ್ರ ತಾಯಿ ವ್ಲಾಗ್ಸ್ ಮಾಡ್ತಾರೆ. ತುಂಬಾ ಕೆಟ್ಟ ಕಾಯಿಲೆ, ದೊಡ್ಡ ಕಾಯಿಲೆ, ಶ್ರೀಮಂತರ ಕಾಯಿಲೆ, ದುಬಾರಿ ಕಾಯಿಲೆ. ಅದು ಬಡವರಿಗೆ ಬಂದ್ರೆ ಜೀವನ ಹೇಗಾಗತ್ತೆ ಗೊತ್ತಿಲ್ಲ. ತಿಂಗಳಿಗೆ 1 ಲಕ್ಷದ ಇಂಜೆಕ್ಷನ್. ಇದ್ದಕ್ಕಿದ್ದಾಗೆ ಚೆನ್ನಾಗಿರೋನು ಅವನ್ ಒಂದ್ ರೈಟ್ ಲೆಗ್ ಫುಲ್ ಸ್ವಾಧೀನನೇ ಹೋಗ್ಬಿಡ್ತು. ಪೇಪರ್ ತರ ಆಗೋಯ್ತು. ಕಿಸ್ ಮಾಡ್ತೀಯಾ? ಕಲಾ ಮಾಧ್ಯಮ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸ್ನೇಹಿತರೆ? ಇವರೇ ಶಾಂತಲ ಅವರು, ಶಾಂತಲ ಕಾರಣಿಕ್ ಅವರು ಸ್ನೇಹಿತರೆ. ಇವರು ಯೂಟ್ಯೂಬರು, ನಮ್ಮ ಅಂದರೆ ಸಹವರ್ತಿಗಳು, ಕಲೀಗ್ಸ್ ಅಂತ ಹೇಳುವ ಸ್ನೇಹಿತರೆ. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಅವರೇ ನಮಗೆ ಸಂದೇಶ ಅಂದರೆ ಒಂದು ಮೆಸೇಜ್ ಕಳಿಸಿದ್ರು. ನಾನು ಈ ಥರ ಶಾಂತಲ ಅಂತೇಳಿ, ನಾನು ಯೂಟ್ಯೂಬರು, ನಮಗೊಬ್ಬ ಮಗ ಇದ್ದಾನೆ, ಬನ್ನಿ ಒಂದು ವಿಶೇಷವಾದ ಒಂದು ಕತೆ ಹೇಳ್ಬೇಕು ನಿಮಗೆ ಅಂತ. ಥ್ಯಾಂಕ್ಸ್, ನೀವು ನಮ್ಮನ್ನು ಮನೆ ಕರೆದಿದ್ದಕ್ಕೆ. ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಾನು ನಿಮ್ಮ ದೊಡ್ಡ ಅಭಿಮಾನಿ. ದೊಡ್ಡ ಮಾತು. ನಾನು ನಿಮ್ಮ ಕಲಾ ಮಾಧ್ಯಮ ಇದು ವಿಡಿಯೋಸು ಬಿಡಲ್ಲ. ಈಗ ಒಂದು 4-5 ದಿವಸ ಸ್ವಲ್ಪ ನೋಡೋಕ್ಕಾಗಿರ್ಲಿಲ್ಲ. ನನಗೊಂಚೂರು ಒಂದು ಎಕ್ಸಾಮ್ ಇತ್ತು, ಅದರಿಂದ ಸ್ವಲ್ಪ ಬಿಸಿ ಇದ್ದೆ ಓದೋದ್ರಲ್ಲಿ, ಹಾಗಾಗಿ ನೋಡೋಕ್ಕಾಗಿರ್ಲಿಲ್ಲ. ಇಲ್ಲಾಂದ್ರೆ ಕೆಲವು ಎಪಿಸೋಡ್ ಎಲ್ಲ ಅದು ಎಷ್ಟು ಸಲ ನೋಡಿದಿನೋ ನನಗೂ ಗೊತ್ತಿಲ್ಲ. ತುಂಬಾ ಅದು ಸ್ವಲ್ಪ ಆ ಥರ ನಮಗೆ ಸಾಫ್ಟ್ ಕಾರ್ನರ್ ಜಾಸ್ತಿ. ನೀವು ಆ ಥರದ್ದು ಏನಾದರೂ ಏಟಾಗಿರೋರು, ಆಮೇಲೆ ಮೊನ್ನೆ ಪಾಪ ರಥ ಬಿದ್ದು ಅವರಿಗೆಲ್ಲ ನಾವು ಸ್ವಲ್ಪ ನಮ್ಮ ಕೈಯಲ್ಲಿ ಆಗೋ ಕಾಂಟ್ರಿಬ್ಯೂಷನ್ ಕಳಿಸಿದೀವಿ. ಯಾಕಂದ್ರೆ ನಮ್ಗೊಂಥರ ಅದೆಲ್ಲ ನೋಡ್ಬಿಟ್ರೆ ಮನಸ್ಸು ಕೇಳೋದೇ ಇಲ್ಲ. ಅಷ್ಟು ಒಂದು ಮೊದಲಿಂದ ಅದು ಅಭ್ಯಾಸ. ಆ ಥರ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ದೊಡ್ಡ ಅಭಿಮಾನಿ. ನಿಮ್ಮ ಚಾನೆಲ್ ತುಂಬಾ ದೊಡ್ಡದಾಗಿ ಬೆಳೀಲಿ ಇನ್ನು ಅಂತ ಹೇಳ್ತಾ ಇದ್ದೀನಿ. ಶಾಂತಲಾ ಅವರದ್ದು ಕೂಡ ಯೂಟ್ಯೂಬ್ ಪೇಜ್ ಇದೆ. ನಂದು ಶಾಂತಲಾ ವಿತ್ ಸುಶಾಂತ್ ವ್ಲಾಗ್ಸ್ ಅಂತ. ನಾನು ಯಾರ ಹತ್ರನೂ ಇವತ್ತು ತನಕ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಆ ಥರ ಯಾವತ್ತೂ ಕೇಳೇ ಇಲ್ಲ. ನಾನು ಒಂದು ಕಾಸ್ ಇಟ್ಕೊಂಡು ಅದನ್ನು ಜನರಿಗೆ ಗೊತ್ತಾಗೋಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಇರೋರ ಲೈಫ್ ಹೇಗಿರುತ್ತೆ ಅಂತ ಆ ಥರ ಪೇರೆಂಟ್ಸಿಗೆ ಒಂದು ಇನ್ಫಾರ್ಮೇಷನ್ ಕೊಡೋದು, ಅವರನ್ನು ಮೋಟಿವೇಟ್ ಮಾಡೋದು, ಅದಕ್ಕಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಒಂದು ಮಹಿಳಾ ಮಂಡಳಿ ಇದೆ, ಅಲ್ಲೂ ನಾನು ಯೂಟ್ಯೂಬ್ ಮಾಡೋ ವಿಷಯ ಹೇಳಿಲ್ಲ. ನಾನು ನಮ್ಮ ಕ್ಲೋಸ್ ರಿಲೇಟಿವ್ಸ್ ಒಂದು 100 ಜನರಿಗೆ ಹೇಳಿದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತ. ಬಿಟ್ಟರೆ ಇನ್ಯಾರಿಗೂ ಒಂದು ವಿಡಿಯೋದಲ್ಲೂ ನಾನು ಕೇಳಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಇವತ್ತು ತನಕ ಕೇಳಿಲ್ಲ. ಇರು ಇಷ್ಟಪಟ್ಟರೆ ಅವರೇ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರೆ. ನಾನು ಅವ್ರ ಹತ್ರ ಮಾಡಿ ಅಂತ ನಾನು ಯಾರನ್ನ ರಿಕ್ವೆಸ್ಟ್ ಮಾಡೋದು, ಫೋರ್ಸ್ ಮಾಡೋದು ನಾನು ಮಾಡಕ್ ಹೋಗಲ್ಲ. ಡ್ಯೂಟಿ ಮಾತ್ರ ನಾನು ಮಾಡ್ತಾ ಇದ್ದೀನಿ. ನಾನು ಇವತ್ತು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎಲ್ಲ ಹೃದಯ ಕನ್ನಡಿಗರಲ್ಲಿ ದಯವಿಟ್ಟು ಎಲ್ಲರೂ ಶಾಂತಲಾ ವಿತ್ ಸುಶಾಂತ್ ಯೂಟ್ಯೂಬ್ ಕನ್ನಡ ಪೇಜ್ ಸ್ನೇಹಿತರೆ, ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಗೊತ್ತಾ, ಅವರು ನೋಡಿ ಅವ್ರ ಮಗ ಎಲ್ಲಿದ್ದಾರೆ, ಸುಶಾಂತ್ ಅವರು. ಸೊ ನಮಸ್ಕಾರ ಸುಶಾಂತ್. ಸುಶಾಂತ್ ಅವರ ಜೊತೆಗೆ ಅವರು ಅವ್ರ ತಾಯಿ ವ್ಲಾಗ್ಸ್ ಮಾಡ್ತಾರೆ. ಯಾಕೆ ಅಂತಂದರೆ ದುಡ್ಡಿಗೋಸ್ಕರ ಅರ್ನಿಂಗ್ಸ್ ಬರುತ್ತೆ, ಯೂಟ್ಯೂಬು ಪಾಪ್ಯುಲಾರಿಟಿ ಯಾವುದೂ ಅಲ್ಲ ಸ್ನೇಹಿತರೆ. ಜನರಿಗೆ ನಿಜವಾದಂತಹ ಒಂದು ಮಾಹಿತಿಯನ್ನು ಒದಗಿಸ್ಬೇಕು. ಈ ಥರದ ಒಂದು ಮಕ್ಕಳಿದ್ರೆ ಅವ್ರನ್ನ ನೋಡ್ಕೊಳ್ಳೋದು ಹೇಗೆ, ಅವ್ರನ್ನ ಪಾಲನೆ ಪೋಷಣೆ ಹೇಗೆ, ಮತ್ತು ಏನೇನು ಸವಾಲುಗಳಿರುತ್ತೆ, ಹೇಗೆ ನಿಭಾಯಿಸಬಹುದು ಅಂತನ್ನುವ ಮಾಹಿತಿಪೂರ್ಣವಾದ ಒಂದು ಬದುಕನ್ನು ಕಲಿಸ್ಕೊಡೋ ಉದ್ದೇಶಕ್ಕೋಸ್ಕರ ನಮ್ಮ ಸಹೋದರಿ ಶಾಂತಲಾ ಅವರು ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ಇದು ಮನೆ? ಹೌದು. ಓಕೆ, ನಮ್ಮ ಮನೆ ಸರ್ ಇದು. ವೆರಿ ನೈಸ್. ನನ್ನ ಮಗನಿಗೆ ತುಂಬ ಇಷ್ಟವಾದ ಮನೆ. ಹೇಗೆ ಅಂದ್ರೆ ನಮ್ದು ಇನ್ನೊಂದು ಮನೆ ಇತ್ತು ಮೊದಲು ವಿಜಯನಗರಲ್ಲಿ. ಅದ್ರಲ್ಲಿ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಆ ಮನೆ ಹೋಗೋದೇ ಇಲ್ಲ ಅಂದ್ಬಿಟ್ಟ ಅವನಿಗೆ ಇದೇ ಬೇಕು ಅಂತ. ನಮ್ಗೆ ಆಕ್ಚುಲಿ ಆ ಮನೆ ಇಷ್ಟ ಇತ್ತು, ಬಟ್ ಅನಿವಾರ್ಯ ಕಾರಣಗಳಿಂದ ಆ ಮನೆ ಸೇಲ್ ಮಾಡಿದ್ವಿ. ಇವನದ್ದು ತುಂಬಾ ದೊಡ್ಡ ಕಾಯಿಲೆ ಬಂತು ಇವನಿಗೆ 6 ವರ್ಷದ ಹಿಂದೆ. ಮಲ್ಟಿಪಲ್ ಸ್ಲಿರೋಸಿಸ್ ಅಂತ, MS ಅಂತ ಒಂದು ದೊಡ್ಡ ಕಾಯಿಲೆ ಬಂತು. ಹಾಗಾಗಿ ಆ ಟೈಮಲ್ಲಿ ಅವನ ಟ್ರೀಟ್ಮೆಂಟ್ ವಿಪರೀತ ಕಾಸ್ಟ್ಲಿ ಟ್ರೀಟ್ಮೆಂಟ್. ಲೈಫಲ್ಲಿ ನಾವು ಯಾರು ಕೇಳೇ ಇಲ್ಲ ಸರ್. ನಾನು ಡಾಕ್ಟರ್ನೇ ಕೇಳ್ಬಿಟ್ಟೆ, ಇರುಕಂತ ಒಂದು ನಿಮಿಷ ವೇಟ್ ಮಾಡಬೇಕು. ಮಲ್ಟಿಪಲ್ ಸ್ಲಿರೋಸಿಸ್ ಅಂತ, MS ಅಂತ ಹೇಳ್ತಾರೆ ಅದಕ್ಕೆ. ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅದು MS ಅಂತಾರೆ. MS ಅಂದ್ರೆ ಈಗ ಅಮೆರಿಕಕ್ಕೆಲ್ಲ ಓದಕ್ ಹೋಗ್ತಾರಲ್ಲ, ಅದು ಕೇಳಿದೀವಿ ನಾವು. ಬಿಟ್ರೆ ನಾವು ಕಾಯಿಲೆ ಬಗ್ಗೆ ಕೇಳೇ ಇಲ್ಲ. ತುಂಬಾ ಕೆಟ್ಟ ಕಾಯಿಲೆ, ದೊಡ್ಡ ಕಾಯಿಲೆ, ಶ್ರೀಮಂತರ ಕಾಯಿಲೆ, ದುಬಾರಿ ಕಾಯಿಲೆ. ಅದು ಬಡವರಿಗೆ ಬಂದ್ರೆ ಜೀವನ ಹೇಗಾಗತ್ತೆ ಗೊತ್ತಿಲ್ಲ. ತಿಂಗಳಿಗೆ 1 ಲಕ್ಷದ ಇಂಜೆಕ್ಷನ್ ಕೊಡಿಸ್ಬೇಕಿತ್ತು ಅವನಿಗೆ ಸರ್. ತಿಂಗಳಿಗೆ 1 ಲಕ್ಷದ ಇಂಜೆಕ್ಷನ್ನು. ಈಗ 2019 ಮೇಯಲ್ಲಿ ಬಂತು ಅವನಿಗೆ ಆ ಕಾಯಿಲೆ. ಇದ್ದಕ್ಕಿದ್ದಾಗೆ ಚೆನ್ನಾಗಿರೋನು ಅವನು ಒಂದು ರೈಟ್ ಲೆಗ್ ಫುಲ್ ಸ್ವಾಧೀನನೇ ಹೋಗ್ಬಿಡ್ತು. ಪೇಪರ್ ತರ ಆಗೋಯ್ತು. ಈಗ ರಿಕವರಿ ಆಗಿದ್ದಾನೆ ಟ್ರೀಟ್ಮೆಂಟ್ ಇಂದ, ಬಟ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ನಿಲ್ಸೋ ಹಾಗಿಲ್ಲ. ಅವನು ಬೈ ಬರ್ತ್ ಅವನಿಗೆ ಆಟಿಸಮ್ ಇದೆ. ಆಟಿಸಮ್ ಅಂತ ಇದು ನರಗಳ ಒಂದು ತೊಂದರೆ ಅದಿದೆ. ಅಂದ್ರೆ ನಾರ್ಮಲ್ ಮಕ್ಕಳ ತರ ಇಲ್ಲ ಅವನು, ಸ್ಪೆಷಲ್ ಮಗುನೇ ಯಾವತ್ತಿದ್ರು. 35ನೇ ವರ್ಷ ಅವನಿಗೆ. ಆದ್ರೆ ಚಿಕ್ಕ ಪಾಪು. ಈಗ 35 ವರ್ಷ ಅವ್ರಿಗೆ. 34 ಕಂಪ್ಲೀಟ್ ಆಗ್ತಾ ಇದೆ, 35 ನಡೀತಾ ಇದೆ ಈಗ, ರನ್ನಿಂಗ್ 35. ಆದ್ರೂ ಚಿಕ್ಕ ಮಗು ಹೇಗೆ ಹಾಗೆ. ಅದ್ರ ಜೊತೆ ಆ ಕಾಯಿಲೆ ಬಂದಾಗ ಮೊದಲೇ ದಪ್ಪ,
ಅವನನ್ನ ಎತ್ತಕ್ಕಾಗ್ತಿರ್ಲಿಲ್ಲ, ಅಲ್ಲಾಡ್ಸಕ್ಕಾಗ್ತಿರ್ಲಿಲ್ಲ. ಒಂದಿನ ಆ ಸೋಫಾದಲ್ಲಿ ಕೂತ್ಕೊಳಕ್ ಹೋಗಿ ಕೆಳಗೆ ಕೂತ್ಕೊಂಡ್ಬಿಟ್ಟ. ನಾವಿಬ್ರು ಹೆಲ್ಪ್ ಮಾಡ್ತಿದ್ವಿ, ಕೆಳಗೆ ಕೂತ್ಬಿಟ್ಟ. ಆ ಕಾಲಿಗೆ ಬಲ ಇಲ್ವಲ್ಲ, ಹೇಳಕ್ಕಾಗಲ್ಲ, ಕುಸ್ಬಿಟ್ಟ. ಎತ್ತಕ್ಕಾಗ್ಲಿ, ಇಬ್ಬರಿಗೂ ಸೇರಿ ಎತ್ತಕ್ಕಾಗ್ಲಿಲ್ಲ. 2 months ತುಂಬಾ ಸಫರ್ ಮಾಡಿದೀವಿ. ಡೈಲಿ ಫಿಸಿಯೋಥೆರಪಿ, ಆ ಟ್ರೀಟ್ಮೆಂಟ್ಗಳು, ತುಂಬಾ ಹಾಸ್ಪಿಟ್ಲು. ಇವತ್ತಿಗೂ ಇದೆ. ಅವನು ಬದುಕಿರೋಷ್ಟು ದಿವಸ ಕೊಡಿಸ್ಬೇಕು ಅವನಿಗೆ ಇಂಜೆಕ್ಷನ್. ರುಚಿನಿ, ಯು ಹ್ಯಾವ್ ಟು ವೇಟ್ ಅಮ್ಮ, ವೇಟ್, ಯು ಹ್ಯಾವ್ ಟು ವೇಟ್. ಒಂದು ನಿಮಿಷ ಕೇಳು, ಅಂಕಲ್ ಹತ್ರ ಮಾತಾಡೋ ತನಕ ವೇಟ್ ಮಾಡಬೇಕು. ಹಾಗಾಗಿ ಅದು ತುಂಬಾ ಕಷ್ಟದ ಕಾಯಿಲೆ, ಏನು ಮಾಡೋ ಹಾಗಿಲ್ಲ, ಅನುಭವಿಸ್ಲೇಬೇಕು. ಬಂದ್ಮೇಲೆ ನಾವು ತುಂಬಾ ಡಿಪ್ರೆಷನ್ಗೆ ಹೋದ್ವಿ ಆ ಟೈಮಲ್ಲಿ. ಯಾಕಂದ್ರೆ ಮೊದಲೇ ಆಟಿಸಮ್ ಇತ್ತು ಅವನಿಗೆ. ಅದ್ರ ಮೇಲೆ ಈ ತರ ಕಾಯಿಲೆ ಬಂದಾಗ ಹೇಗಪ್ಪ ಜೀವನ. ತಿಂಗಳಿಗೆ 50,000 ಒಂದು ಟ್ಯಾಬ್ಲೆಟ್ ಹೇಳಿದ್ರು, ಎವ್ರಿ ಮಂತ್ 50,000. 2 ವರ್ಷ ಕೊಟ್ವಿ ಅದನ್ನ. ಆಮೇಲೆ ಅದು ವರ್ಕ್ ತಿಂಗಳಿಗೆ 50,000 ರೂಪಾಯಿ, ತಿಂಗಳಿಗೆ 50,000 ಟ್ಯಾಬ್ಲೆಟ್ಸ್ 2 ವರ್ಷ ಕೊಟ್ವಿ. ಮತ್ತೆ 2021 ಆಗಸ್ಟ್ಗೆ ಇನ್ನೊಂದು ಸೆಕೆಂಡ್ ಅಟ್ಯಾಕ್ ಆಯಿತು. ಆಗ ಅವನಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಶುರು ಆಗೋಯ್ತು. ಸೊ ಮತ್ತೆ 5 ದಿನ ಅಡ್ಮಿಟ್ ಮಾಡಿ ಮತ್ತೆ ಟ್ರೀಟ್ಮೆಂಟು. ಆಗ ಆ ಟ್ಯಾಬ್ಲೆಟ್ ಅನ್ನು ಸ್ಟಾಪ್ ಮಾಡಿ ಇಂಜೆಕ್ಷನ್ ಹಾಕಿದ್ರು. 1,18,000 ಆಗ್ತಾ ಇತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಾಗ. ಆ ಇಂಜೆಕ್ಷನ್ ನಾನು ಎವ್ರಿ ಮಂತ್ ಒಂದು ಕೊಡಿಸ್ಬೇಕು, 28 ದಿವಸಕ್ಕೆ ಒಂದು ಕೊಡಿಸ್ಬೇಕಿತ್ತು. 8 ಇಂಜೆಕ್ಷನ್ ಕೊಡಿಸಿದ್ವಿ. ಈಗ ಆ 8 ತಿಂಗಳು ಕೊಡಿಸಿದ್ಮೇಲೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡಿ ಈಗ 6 ತಿಂಗಳಿಗೆ ಒಂದು ಇಂಜೆಕ್ಷನ್ನು. ಆ ಇಂಜೆಕ್ಷನ್ ಅಲ್ಲ, ಈಗ ಅದು ಕೊಟ್ಟರೆ ಇನ್ನು ಅವನಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದಂತೆ. ಅವನ ಬ್ಲಡ್ ಅನ್ನ ಅಮೆರಿಕಕ್ಕೆ ಕಳಿಸಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಯ್ತು ಒಂದು JC ವೈರಸ್ ಅಂತ, ಅದು ಪಾಸಿಟಿವ್ ಇದೆ ಅಂತ. ಹಾಗಾಗಿ ಮತ್ತೆ ಮಾಮೂಲಿ ಬೇರೆ ಇಂಜೆಕ್ಷನ್ ಶುರು ಮಾಡಿದ್ದಾರೆ. ಈಗ ಒನ್ಸ್ ಇನ್ 6 months ಅಡ್ಮಿಟ್ ಮಾಡಿ ಅದು IV ಲೈನಲ್ಲೇ ಕೊಡಬೇಕು. 15 hours ಬೇಕಾಗತ್ತೆ. ತುಂಬ ಕಷ್ಟ ಕೊಡೋದು. ಸೇಂಟ್ ಜಾನ್ಸಲ್ಲಿ ಕೊಡಿಸ್ತೀವಿ. ಗಲಾಟೆ, ಕಿತ್ತು ಹಾಕ್ತಾನೆ, ಬೇಡ ಅಂತಾನೆ, ನಮ್ಗೆ ತೆಗಿರಿ ಅದನ್ನ ಅಂತಾನೆ. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಆಗೋಷ್ಟು ದಿವಸ ಹೋರಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದೀವಿ. ತುಂಬ ವಿವರವಾಗಿ ಇವ್ರ ಬದುಕನ್ನ ಕೇಳೋಣ ಸ್ನೇಹಿತರೆ. ಯಾಕೆ ಗೊತ್ತಾ, ಇದರಿಂದ ಅನೇಕರಿಗೆ ಈ ರೀತಿಯ ಸಮಸ್ಯೆ ಇರೋ ಮಕ್ಕಳನ್ನ ಹೊಂದಿರುವವರಿಗೆ, ಈ ಥರದ ಸಮಸ್ಯೆ ಇರುವ ವ್ಯಕ್ತಿತ್ವಗಳು ಮನೇಲಿರೋರಿಗೆ ಇದರಿಂದ ಉಪಯೋಗ ಆಗ್ಬೋದು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಂಡು. ಅಮ್ಮ, ಇಷ್ಟೆಲ್ಲ ಕಷ್ಟದ ಮಧ್ಯೆ ಎಷ್ಟು ಚೆನ್ನಾಗಿ ನಗ್ತಿರಲ್ಲ ನೀವು. ಏನು ಮಾಡೋದು ಸರ್, ಅದ ಕಷ್ಟನ ನಾವೀಗ ಇಷ್ಟಪಡೋಕೆ ಶುರು ಮಾಡಿಬಿಟ್ಟಿದ್ದೀವಿ. ತುಂಬ ಇಷ್ಟಪಡೋಕೆ ಶುರು ಮಾಡಿದ್ದೀವಿ. ತುಂಬ ಯೋಚನೆ ಆಯಿತು ಆ ಟೈಮಲ್ಲಿ. ಯಾಕಂದ್ರೆ ಅವನು 3 ವರ್ಷ ಇರುವಾಗ ಆಟಿಸಮ್ ಡಯಾಗ್ನೋಸ್ ಆಯಿತು. ಆಗ ಯಾರಿಗೆ ಆಟಿಸಮ್ ಸ್ಪೆಲ್ಲಿಂಗೇ ಗೊತ್ತಿಲ್ಲ. ಅಂದ್ರೆ ಯಾವಾಗ 32 ವರ್ಷದ ಹಿಂದೆ ಆಟಿಸಮ್. ಅವಾಗಿನ ನಮ್ಮಲ್ಲಿನೂ ಇಲ್ಲ, ಡಾಕ್ಟ್ರೇ ಕೇಳಿದ್ರೆ ಏನು ಅವನಿಗೆ ಕೈ ಇಲ್ವಾ, ಕಾಲಿಲ್ವಾ ಅನ್ನೋರು. ಅಂತ ಕಾಲ ಅದು. ಆಗ ಯಾರಿಗೂ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಒಂದು ಕೆಲವು ಡಾಕ್ಟರ್ಗಳಿಗೆ ಮಾತ್ರ ಗೊತ್ತಿತ್ತು. ಅದು ಶುರುವಾಯಿತು. ಆಗ ತುಂಬ ಟೆನ್ಷನ್ ಆಗಿದ್ವಿ. ಆಮೇಲೆ ನಮ್ಮಪ್ಪ ಒಂದೇ ಒಂದು ಮಾತು ಹೇಳಿದ್ರು, ಹುಟ್ಟಿರೋ ಮಗುನ ನೀನು ಕಸದ ಥರ ಡಸ್ಟ್ಬಿನ್ನಿಗೆ ಹಾಕಕ್ಕಾಗಲ್ಲ. ಸೊ ನೀನೇನೇ ಕಷ್ಟ ಇರಲಿ ಅದನ್ನ ನೋಡ್ಕೊಳ್ಳೇಬೇಕು ಅಂತ. ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಈ ಮಾವಿನ ಹಣ್ಣು ಇದೆಲ್ಲ ಬರುವಂತಹ ಸೀಸನ್ ಈಗ. ಸುಶಾಂತ್ ರೂಮ್ ಇದು. ಹೌದು. ಅವನು ಒಂದು ಪರ್ಟಿಕ್ಯುಲರ್ ಸರ್, ಅವ್ನು ಮುಟ್ಟಕ್ ಬಿಡಲ್ಲ ಏನು ನಮ್ಗೆ. ಅವನು ಎಲ್ಲ ಅಲ್ಲೇ ಅವ್ನು ಪೆನ್ಸಿಲ್ ತುಂಬಾ ಆಬ್ಸೆಷನ್ ಅವನಿಗೆ. ಅಷ್ಟಲ್ಲ ಸರ್, ಮತ್ತು ಇನ್ನು ಅವನದು ಇನ್ನೊಂದು ಬಾಕ್ಸ್ ಇದೆ, ಇಷ್ಟಿದೆ. ಹೇಳ್ತೀನಿ ಸೋಮವಾರ ಸಂಜೆ ಕೇಳು. ಆ ಥರ ಅದು ಪ್ರತಿ ವಾರ ಅವನಿಗೆ ಬುಕ್ಕು, ಪೆನ್ನು, ಪೆನ್ಸಿಲ್ ಕೊಡಬೇಕು ನಾವು. ಕೊಡಿಸ್ಬೇಕು ಅವನಿಗದು ಒಂಥರ ಆಬ್ಸೆಷನ್. ಇಟ್ಕೊಳ್ತಾನೆ. ಒಂದು ಪೆನ್ಸಿಲ್ ತಗೊಂಡ್ರು ಬಿಡಲ್ಲ ಅವನು. ಎಲ್ಲ ಇಷ್ಟಿಷ್ಟು ಉದ್ದ ಇದ್ರೂ ಬಿಡಲ್ಲ. ಆ ಥರ ಇಟ್ಕೊಂಡಿರ್ತಾನೆ. ಕೇಳಲ್ಲ, ಬರೀತಾನೆ. ಇಂಗ್ಲೀಷೆಲ್ಲ ಚೆನ್ನಾಗಿದೆ, ಸ್ಪೆಲ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅವನಿಗೆ. ತುಂಬ ಅದೆಲ್ಲ ಇದೆ. ಗುಡ್ ಕ್ವಾಲಿಟಿ ತುಂಬ ಇದೆ. ಕಿಸ್ ಮಾಡ್ತೀಯಾ? ಸರಿ, ಜಾಣ. ಆಮೇಲೆ ಈ ತರ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇಟ್ಕೊಂಡಿರ್ತಾನೆ. ಹಾಡು ಕೇಳ್ತಿರ್ತಾನೆ. ಎಲ್ಲ ಹಾಡುಗಳು, ಹಿಂದಿ ಹಾಡುಗಳು, ಎಲ್ಲ ಹಾಡುಗಳು ಬಾಯಲ್ಲಿ ಬರುತ್ತೆ. ಅದು ಹೇಗೆ ಬರುತ್ತೆ ಗೊತ್ತಿಲ್ಲ. ಹಳೆ ಕಾಲದ್ದು. ನಾವು ಹುಟ್ಟೋ ಮೊದಲು ಇದೆಲ್ಲ ಹಾಡುಗಳು ಬರುತ್ತೆ. ಎಲ್ಲ ತುಂಬ ಫಿಲ್ಮ್ಸ್, ಹಿಂದಿ ಸಾಂಗ್ಸ್ ಹುಚ್ಚು ಅವನಿಗೆ. ಎಲ್ಲ ಯೂಟ್ಯೂಬಲ್ಲಿ ತಕ್ಕೊಂಡು ಕೇಳ್ಕೊತಿರ್ತಾನೆ. ತುಂಬ ಈ ಥರ ಹೀಗೆ ಇರ್ತಾನೆ. ಬಟ್ ಅದೇ ಒಂದೊಂದ್ಸಲ ಮೂಡು ಸ್ವಲ್ಪ ವ್ಯತ್ಯಾಸ ಆಗತ್ತೆ, ತೊಂದರೆನೂ ಮಾಡ್ತಾನೆ. ಅದ್ರ ಜೊತೆ ಒಂದೊಂದ್ಸಲ ತುಂಬ ಚೆನ್ನಾಗೂ ಇರ್ತಾನೆ. ಹೇಳಕ್ಕಾಗಲ್ಲ, ಅದು ಯಾವುದನ್ನು ನೀವು ನಂಬಕ್ಕಾಗಲ್ಲ. ಹೀಗೇ ಇರ್ತಾನೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿರ್ತಾನೆ. ಒಂದೊಂದ್ಸಲ ಕುಂದನ್ ವರ್ಕ್. ಹೌದು, ಕುಂದನ್ ವರ್ಕ್ ಮಾಡ್ತಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ. ರಂಗೋಲೀಸ್ ಮಾಡ್ದ ಜಾಣ ಅವನು. ಗುಡ್ ಬಾಯ್. ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಲ್ಲ? ಓಕೆ. ಇದೆಲ್ಲ ಅವ್ನು ಮಾಡಿರೋ ವರ್ಕ್ಗಳೇ. ಸಂಜೆ ಈ ಥರ ಇದು ರಂಗೋಲಿಗಳೆಲ್ಲ ಹೀಗೆ ಈ ಥರ ಮಾಡ್ತಾನೆ. ಎಲ್ಲ ಅಲಂಕಾರಕ್ಕೆ ದೇವ್ರ ಮುಂದೆಲ್ಲ ಈಗ ಪೂಜೆಗಳಿಗೆ ಇಡ್ತಾರೆ ಸರ್.
ಹೀಗೆ ಇದು ಸೆಂಟ್ರ್ ಪೀಸು, ಅದು ಸೆಂಟ್ರ್ ಪೀಸ್ ಇಟ್ಬಿಟ್ಟು ಇದನ್ನು ಈ ದಿಯಾಗಳೆಲ್ಲ ಈ ಥರ 4 ಹೀಗೆ ಇದು ಜೋಡಿಸೋದು. ಹಾಂ, ಇದೆಲ್ಲ ಕೆಲಸ ಮಾಡ್ತಾನೆ. ಬಟ್ ಅದೆಲ್ಲ ಮೂಡ್ ಮೇಲೆ ಕೂತ್ರೆ ಚೆನ್ನಾಗಿ ಮಾಡ್ತಾನೆ, ಮೂಡ್ ಇರಬೇಕು. ಚೆನ್ನಾಗಿದೆ. ತುಂಬ ಜನ ತಗೊಂಡಿದ್ದಾರೆ ಸರ್, ತುಂಬ ಮಾಡಿದ್ದಾನೆ ಎಲ್ಲ. ಈಗ ಬ್ಲೌಸ್ ಪೀಸ್ ಕೊಡೋ ಬದಲು ಇದನ್ನು ಕೊಡ್ತಾರೆ ತುಂಬ ಜನ, ಅಂದ್ರೆ ಕುಂಕುಮ ಜೊತೆ ತುಂಬ ಜನ ತಗೊಂಡಿದ್ದಾರೆ. ಹೌದು ಹೌದು, ಅದು ಪಾಸ್ ಆಗ್ತಿರತ್ತೆ ಅಂತ ಈ ಥರದ್ದು ತುಂಬ ತಗೊಂಡಿದ್ದಾರೆ. ನನ್ನ ತಮ್ಮನ ಹೆಂಡತಿ, ಚಿಕ್ಕಮ್ಮ ಎಲ್ಲ, ತುಂಬ ನನ್ನ ತಂಗಿ ಎಲ್ಲ ತಗೊಂಡಿದ್ದಾರೆ ಈ ಥರ. ಅದನ್ನ ಒಂದು ಎಂಗೇಜ್ ಆಗಿರೋಕ್ಕೆ ಏನಾದರೂ ಒಂದು ಆಕ್ಟಿವಿಟೀಸ್ ಬೇಕಲ್ಲ ಅಂತ ಈ ಥರದ್ದು ಮಾಡ್ತಾನೆ. ಆಮೇಲೆ ನನ್ನ ಜೊತೆ ನನ್ನ ಟ್ವಿನ್ ಸಿಸ್ಟರ್ ಒಬ್ಳು, ತಮ್ಮ ಇದ್ದಾನೊಬ್ಬ, ಆಮೇಲೆ ಅಮ್ಮ ಇದ್ದಾರೆ. ಏಜ್ ಆಗಿದೆ ಅಮ್ಮಂಗೆ, ಸ್ವಲ್ಪ ಹೆಲ್ತ್ ಇಶ್ಯೂ ಎಲ್ಲ ಈಗ ಇದೆ, ಏಜ್ ಆಗಿದೆ. ಎಲ್ಲ ಇದ್ದಾರೆ. ಯಜಮಾನ್ರ ಅಣ್ಣ ತಮ್ಮಂದಿರು ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಎಲ್ಲರಿಗೂ ಒಂದು ಏಜ್ ಆದಮೇಲೆ ಅವ್ರಿಗೂ ನಮ್ಮ ಅತ್ತೆ ಇದ್ದಾರೆ, ಏಜ್ಡು, ನಮ್ಮ ಭಾವ ನೋಡ್ಕೋತಾರೆ. ಅವ್ರಿಗೂ ಪಾಪ ಎಲ್ಲೂ ಬಿಟ್ಟು ಬರೋಕ್ಕಾಗಲ್ಲ ಅವರನ್ನು. ಎಲ್ರಿಗೂ ಒಂದು ವಯಸ್ಸಾದ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ನಾವು ಯಾರ ಹತ್ರನೂ ಏನು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಆದರೂ ಆಗೋಷ್ಟು ಅಂದರೆ ಮೊನ್ನೆ ಸರ್ಜರಿ ಆ ಹಾಸ್ಪಿಟಲ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆ ಥರ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಅವ್ರವ್ರ ಪ್ರಾಬ್ಲಮ್ಮು. ನಾವು ನಿಮ್ಮ ಸಿಸ್ಟರ್ ಮಕ್ಕಳಿದ್ದಾರೆ, ನಿಮ್ಮ ಟ್ವಿನ್ ಸಿಸ್ಟರ್ ಮಕ್ಕಳಿದ್ದಾರೆ? ಹೌದು, ಮಕ್ಕಳಿದ್ದಾರೆ. ದೇ ಆರ್ ಓಕೆ? ಹಾಂ, ಅವರು 2 ಹೆಣ್ಮಕ್ಳು. ಇದು ಸ್ವಂತ ಮನೆ ರೆಂಟ್? ಅದು ಸ್ವಂತ ಮನೆ ಸರ್. ಇದು ವಿಜಯನಗರ ಮಾರಿ ಇಲ್ಲಿ ಬಂದ್ರಾ? ಇಲ್ಲ, ಅದು ಇತ್ತು, ವಿಜಯನಗರದ್ದು ಇತ್ತು. ಇದು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ವಿ ಆಗ. ಆಮೇಲೆ ಈ ಪ್ರಾಬ್ಲಮ್ ಎಲ್ಲ ಶುರು ಆದಮೇಲೆ ವಿಜಯನಗರ ಸೇಲ್ ಮಾಡಿದ್ವಿ. ಅದು ತುಂಬ ಮಾರುತಿ ಮಂದಿರ ಹತ್ರನೇ ಇತ್ತು, ತುಂಬ ಕನ್ವೀನಿಯೆಂಟ್ ಆಗಿತ್ತು. ಬಟ್ ತುಂಬ ದೊಡ್ಡ ಬಜೆಟ್ಟು ಅಂತ ಎಲ್ಲ ಡಾಕ್ಟ್ರ್ ಹೇಳಿದ್ಮೇಲೆ ಒಂಥರ ಟೆನ್ಷನ್ ಆಗೋಯ್ತು ಆ ಟೈಮಲ್ಲಿ. ಹೇಗಪ್ಪ ಹೊಂದಿಸೋದಿನ್ನು? ಅದು ಕೋವಿಡ್ ಟೈಮಲ್ಲಿ ಕೊಡ್ತೀನಿ ಕೋವಿಡ್ ಟೈಮಲ್ಲೇ ಕೊಟ್ವಿ. ಹಾಗಾಗಿ ಸ್ವಲ್ಪ ರೇಟ್ ಅಷ್ಟು ಒಳ್ಳೆ ರೇಟೆಲ್ಲ ಬಂದಿಲ್ಲ. ಹಾಂ, ಕೊಟ್ಟಿದ್ದೆ. ಗುಡ್ ಬಾಯ್, ಕೊಟ್ಟಿದ್ದೆ. ಜಾಣ. ಹಾಂ, ನೀನೀಗ ಕೇಕ್ ಕಟ್ ಮಾಡಬೇಕಲ್ಲ, ಅಪ್ಪನ ಬರ್ತ್ಡೇ ಪರಮಂಕಲ್ ಹತ್ರನೇ ಮಾಡಿಸೋಣ ಬಾ. ಹಾಂ, ಅದು ಹೇಳಿದ ತಕ್ಷಣ ಎದ್ದು ಬರ್ತಾನೆ. ಯಾಕಂದರೆ ನಾವು ತರಿಸಲ್ಲ, ಈಗ ಅವನ ಗಲಾಟೆಗೋಸ್ಕರ ತರಿಸ್ತೀವಿ. ಡೇಟ್ ಎಲ್ಲ ತುಂಬ ಪಕ್ಕಾ ಆಗಿರೋದಕ್ಕೆ ಒಂದು ತಿಂಗಳ ಮೊದಲೇ ಎಲ್ಲ ಪ್ರೋಗ್ರಾಮ್ ಆಗಿರೋದು ಸರ್. ಇವತ್ತು ಅವನಿಗೆ ಹೋಟೆಲಿಗೆ ಊಟಕ್ಕೆ ಹೋಗಬೇಕಾಗಿತ್ತು, ಅದು ಮಿಸ್ ಆಯಿತು ಅಂತ ಸ್ವಲ್ಪ ರೆಸ್ಟ್ಲೆಸ್ ಇದ್ದ. ಆಮೇಲೆ ರಾತ್ರಿ ಹೋಗೋಣ ಅಥವಾ ನಾಳೆ ಹೋಗೋಣ ಅಂದಮೇಲೆ ಹೇಗೋ ಅಡ್ಜಸ್ಟ್ ಮಾಡಿ ಒಪ್ಪಿದ್ದಾನೆ. ಆ ಥರ ಅವನಿಗೆಲ್ಲ ಬರ್ತ್ಡೇಸು, ಆ್ಯನಿವರ್ಸರೀಸು ಎಲ್ಲ ಹೋಟೆಲಿಗೆ ಹೋಗಲೇಬೇಕು, ಇಲ್ಲಾಂದರೆ ಬಿಡಲ್ಲ. ಊಟ ನೀಟಾಗಿ ಮಾಡ್ತಾನೆ. ಅಲ್ಲ, ಅವನೇ ಆರ್ಡರ್ ಮಾಡೋದು ಸರ್, ನಮಗೆ ಬಿಡೋದೇ ಇಲ್ಲ. ಮೆನು ಕಾರ್ಡ್ ಇಟ್ಕೊಂಡು ಅವನೇ ನೋಡಿ ಇದೇ ಬೇಕು ನನಗೆ, ನವರತ್ನ ಕುರ್ಮನೇ ಬೇಕು ನನಗೆ ಎಲ್ಲ. ಓದೋಕ್ಕೆ ಎಲ್ಲ ಬರುತ್ತೆ. ಬಟ್ ತುಂಬ ಪೊಲಿಟಿಕ್ಸು ಎಲ್ಲ, ನೀವು ಫಿಲ್ಮ್ ಆ್ಯಕ್ಟರ್ ಕೇಳಿ, ಪೊಲಿಟಿಷಿಯನ್ ಕೇಳಿ, ಯಾರು ಕೇಳಿದ್ರು ಗೊತ್ತು. ಆ ಕಂಪ್ಯೂಟ್ರಲ್ಲಿ ಹೇಗೆ ಫೀಡ್ ಆಗಿರುತ್ತೆ ಹಾಗೆ ಇಲ್ಲಿ ಫೀಡ್ ಆಗಿದೆ, ಆದರೆ ಉಪಯೋಗ ಆಗಲ್ಲ ಅಷ್ಟೇ. ನೀವು ಏನು ಕೇಳಿ ಗೊತ್ತಿಲ್ಲದೆ ಇರೋ ವಿಷಯ ಏನೂ ಇಲ್ಲ. ಈಗ ನೀವು ಒಂದು ಪಾಸ್ಬುಕ್ ತೊಗೊಂಡು ಬಾ ಅಪ್ಪಂದು, ಆ ಬ್ಯಾಂಕಿದು ಅಂದರೆ ಹೋಗಿ ತೊಗೊಂಬರ್ತಾನೆ ಅವನು ತೊಗೊಂಡು. ಅಷ್ಟು ಆಯ್ತಲ್ಲ, ಕೊಟ್ಟಿಯಲ್ಲ. ಹಾಂ, ಜಾಣ ಬಾ. ಮಾಡಿದ್ರೆ ಅವನು ಸಂತೋಷ ಆಗುತ್ತೆ. ಆ ಥರ ಮಾಡಿದ್ರೆ ಅವನಿಗೆ ಅವ್ನು ಜಾಣ ಅಂತ ಅವನ ತಲೆಯಲ್ಲಿ ಇಡ್ತೀನಿ ಕೊಡು. ಹಾಂ, ಸರಿ ಕೊಡು, ಇಡ್ತೀನಿ. ಅಪ್ಪ ಇಡ್ತಾರೆ. ಈಗ ಕೇಳ ಹಾಡಷ್ಟು ತನಕ. ಸರಿ, ಕೊಡು ಇಡ್ತೀನಿ. ಸುಶಾಂತ್, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಏನ್ ತೊಂದರೆ ಇಲ್ಲ. ಆಲ್ ದ ಬೆಸ್ಟ್. ಶುಭವಾಗ್ಲಿ ಸುಶಾಂತ್. ಒಳ್ಳೇದಾಗ್ಲಿ. ಹಾಗೆ ಹೇಳಿದಾಗ ಏನು ಹೇಳಬೇಕು? ಎಲ್ಲ ಹಾಡುಗಳು, ಎಲ್ಲ ಹಾಡುಗಳು ಕೇಳು. ಹಾಡು ಅದು ಬೇಡ. ಪಾಹಿಮಾ ಹೇಳು. ಹೇಳಿ, ಕೇಕ್ ಕಟ್ ಮಾಡಿ ನೆಕ್ಸ್ಟ್ ಬೇಗ ಹೇಳು. ರಾಸೇಶ್ವರಿ ದಿ ಕೃಪಾಕರಿ ಶಂಖ ಪಾಹಿಮಾ ಮಾಂ ಶಿರಾಸ ರಾಸೇಶ್ವರಿ ಕೃಪಾಕರಿ ಶಂಖ ಪಾಹಿಮಾ ಶಿರಾಸ ರಾಸೇಶ್ವರಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ಏಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ಪಾಪಮರಿಸ ಧಾ
ಪ ಪ ಮ ರಿ ರಿ ಸ ನಿ ಸ ರಿ ಗ ಮ ಪ ಸ ರಿ ಗ ಮ ಪ ದ ಪ ಮ ಪ ದ ಪ ni sa pa ni sa ರಿ ಸ ri ka ma ri sa sa da pa ma ri sa ri ka ma pa hi mam sida sa Raseshwari Sandha Munta Pandakandha Nimaisa ಭಂಜನಿ ಜನರನ್ನ ಜನಿ Sani Pandita Sri Kwadasa Posini Krapa Kadiri Po Pisani Vada Pusani Pandita Sri Kuhadasa Posini Krapa Kadiri Po Pisani Vada Pusani Pa ಹೇಮಾಂ ಶ್ರೀ Rasa Raseshwari. ಏನ್ ಹೇಳ್ಬೇಕು? Very good. ಸೂಪರ್ Super. ಫಸ್ಟ್ ಕ್ಲಾಸ್. Kiss isa pala. Isa pala. ಈಶ್ವರಪ್ಪ ಎಲ್ಲಿರೋ? Ili. Shimuka. ಈಶ್ವರಪ್ಪ. Isa pala. Isa pala. ಶಿವಮೊಗ್ಗ ಈಶ್ವರಪ್ಪ Ama sasari. ಪೊಲಿಟಿಷಿಯನ್ ಎಲ್ಲರೂ ಯಾರು ಕೇಳಿದ್ರು Ama sasari biko. ಕೊಡೋಣ, ವೇಟ್ ಮಾಡಿ ಈಗ ವೇಟ್ ಮಾಡಿ. ಒಂದು ದಿನಕ್ಕೆ ಬಾಯ್ಪಟ ಬಂದ್ಬಿಡುತ್ತೆ ಸರ್. Ama dito. Ama dito. Konsil ako na. ಬಿಡಲ್ಲ. ಯಾವ್ದು ಕೇಳಿ ದುರ್ಗಾಷ್ಟಕಂ ಏನ್ ಓದಕ್ ಬರಲ್ಲ ಕನ್ನಡ. Dito. ಹಾ ಇಟ್ಬಿಡಿ ಅಲ್ಲಿ, ಇಲ್ಲಾಂದ್ರೆ ಬಿಡಲ್ಲ ಅವನಿಗೆ. ಇದು ಅಮ್ಮ ನೀವು ಮದುವೆ ಆದ ನಂತರದ್ದಲ್ಲ ಇದು? ಹೌದು, ಇದು ಹನಿಮೂನ್ಗೆ ಹೋಗಿರೋವಾಗ ಸರ್. ಎಲ್ಲಿದು? ಊಟಿ. ಹಾ ಸರ್ ಆಲ್ಸೋ ವೆರಿ ಹ್ಯಾಂಡ್ಸಮ್ ಅವಾಗ. ಸೇಮ್ ಅನಂತನಾಗ್ ತರ ಇದಾರೆ ಸರ್. ಈಗಲೂ ಹಂಗೆ ಇದ್ರು. ಈ ಸಲ ತುಂಬ ಸಣ್ಣ ಆದರು ಸರ್ಜರಿನಲ್ಲಿ. ವೆಯ್ಟ್ ಲಾಸ್ ಆಯಿತು, ತುಂಬ ಹಿಮೋಗ್ಲೋಬಿನ್ ಎಲ್ಲ ತುಂಬ ಕಡಿಮೆ ಆಗೋಯ್ತು. ಇನ್ನು ಅದು ಎಲ್ಲೋ ಹಣೆ ಬರ ಅಂತಾರಲ್ಲ, ಚಿಕ್ಕದು ಆಪ್ರೇಷನ್ ಅಂತ ಹೋಗಿ ಅದು ಮೈನರ್ ಅಂತ ಹೋಗಿ ತುಂಬ ಮೇಜರ್ ಆಗಿಬಿಟ್ಟು ಏನೇನೋ ಕಾಂಪ್ಲಿಕೇಶನ್ ಆಗೋಯ್ತು. ನೋಡಿ ಲೈಫ್ ಹಂಗೆ ಟ್ವಿಸ್ಟ್ಗಳು ನೋಡಿ, ನಾವು ಊಹೆ ಮಾಡಿದ್ರೆ ಟ್ವಿಸ್ಟ್ಗಳಾಗ್ಬಿಡುತ್ತೆ. ಹೌದು, ನಾವು ಇವ್ರ ಅಕ್ಕನ ಮಗ ಇದ್ದಾನೆ ಸರ್, ಅದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸಿಟಿ ಕಾವೇರಿ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡಿರೋದು. ಅವನ ಹತ್ರನೇ ನಾನು ಹೋಗೋದು ಅಂತ. ಅದು ಏನೇನು ಆಗೋಯ್ತು ಅಂದರೆ ಅದು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಎಲ್ಲ ಆಗತ್ತೆ ಅಂತ. ಒಂದು 2 ದಿನದ ಅಡ್ಮಿಷನ್ಗೆ 14 ದಿವಸ ಹಾಸ್ಪಿಟಲ್ ಇರಬೇಕಾಯ್ತು. ಇಟ್ಸ್ ಅ ಮೈನರ್ ಥಿಂಗ್ ಆ್ಯಕ್ಚುಲಿ. ಇಟ್ ವಾಸ್ ಅ ಮೈನರ್ ಥಿಂಗ್ ಬಿಕೇಮ್ ಮೇಜರ್ ಆಯಿತು. ಅದು 25 ಡೇಸ್. ಅದೇ ಹೇಳಿದೆ, ನನ್ನ ಬರ್ತ್ಡೇ ದಿವಸ ಆಯಿತು ಸರ್. ಅದು ಸೆಕೆಂಡ್ ಇನ್ಸಿಡೆಂಟ್, ಎಮರ್ಜೆನ್ಸಿ ಆಯಿತು. ಅವರಿಗೆ ಬ್ಲೀಡಿಂಗ್, ಯೂರಿನ್ ಪಾಸ್ ಆಗಲಿಲ್ಲ, ಬರೇ ಬ್ಲಡ್ಡು ಫುಲ್ಲು, ಟಾಯ್ಲೆಟ್ ಫುಲ್ ಬ್ಲಡ್ಡು, ಯೂರಿನ್ ಹೊಟ್ಟೆಲಿ ಉಳ್ಕೊಂಡ್ಬಿಡ್ತು. ಅದು ಪೇಯ್ನ್ ಸ್ಟಾರ್ಟ್ ಆಗಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಅಂದರು. ಅದು ನನ್ನ ಬರ್ತ್ಡೇ ಅವತ್ತು. ಎಲ್ಲ ರೆಡಿ ಆಗ್ತಾ ಇದ್ವಿ ಹೊರಗಡೆ ಹೋಗೋಕ್ಕೆ ಅಂತ, ಅಷ್ಟೊತ್ತಿಗೆ ಶುರುವಾಯಿತು. ಅದು ಆಗೊಂದು ಸರ್ಪ್ರೈಸ್ ಆಗೋಯ್ತು. ಇವತ್ತು ಇವ್ರ ಬರ್ತ್ಡೇಗೆ ನೀವು ಬಂದು ನಮ್ಗೆ ಇವತ್ತು ಖುಷಿ, ಅಟ್ಲೀಸ್ಟ್ ಆಗ ಅವತ್ತು ನೋವು ನನ್ನ ಬರ್ತ್ಡೇಗೆ, ಇವತ್ತು ಅವ್ರ ಬರ್ತ್ಡೇ ದಿವಸ ನೀವು ಬಂದು ನಮ್ಗೊಂಥರ ತುಂಬ ಖುಷಿ ಆಗೋಯ್ತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.